ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಮ್ಯಾಕ್ಸ್ ಚಿತ್ರತಂಡ ಜೊತೆಗಿದೆ. ಯಾರ್ಯಾರು ಇದ್ದಾರೆ ಅಂತ ಬನ್ನಿ ಮಾತಾಡ್ಸೋಣ. ಒಂದಷ್ಟು ಮಾಹಿತಿಗಳನ್ನ ಮ್ಯಾಕ್ಸಿಮಮ್ ತಿಳ್ಕೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾನು ಹೆಸರು ಹೇಳಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು. ಎಸ್, ಮ್ಯಾಕ್ಸಿಮಮ್ ಏನು ಮಾಡಿದ್ದೀರಾ ಈ ಸಿನಿಮಾ? ಮಾಸ್ ಫೈಟ್ ಮಾಡಿದ್ದೀರಾ? ಎಲ್ಲರೂ ಇದೆ. ನೀವು ತುಂಬಾ ಹೇಳಿದ್ರಿ ಫೈಟ್ ಮಾಡೋದ್ರಲ್ಲಿ ಫೇಮಸ್. ಯಾಕೆ? ಇಲ್ಲ ಇಲ್ಲ ಇಲ್ಲ, ನಾನು ರಿಯಲ್ ಲೈಫಲ್ಲಿ ಗೈಯಾಳಿ ಅಲ್ಲ, ಸ್ವೀಟ್ ಗರ್ಲ್. ಹೌದಾ ಸರ್? ನಿಜ, Off the camera. ವೆರಿ ಸ್ವೀಟ್, ಸ್ವೀಟೆಸ್ಟ್ ಆಕ್ಚುಲಿ. ನಾನು ನೋಡಿರೋ ಇವಾಗ ರೀಸೆಂಟ್ ಆಗಿ ಸುಕೃತ ನನಗೆ ಮ್ಯಾಕ್ಸ್ ಇಂದಾನೆ ಇಂಟ್ರೊಡ್ಯೂಸ್ ಆಗಿದ್ದು. ವೆರಿ ಸ್ವೀಟ್ ಜೆಮ್. ಸ್ವೀಟ್ ಹೇಳಿ ಮೇಡಮ್. ಆಯ್ತು, ನಾನು ಸ್ವೀಟ್ ಅಂತ. ಜೆಮ್ ಓನ್ಲಿ ಕ್ಯಾನ್ ರೆಕಗ್ನೈಸ್ ದ ಜೆಮ್. ಇದು ಮಾಸ್ ಕಮರ್ಷಿಯಲ್. ಇದು ಡೈಲಾಗ್ ರೈಟರ್ ಬಂದು ನೆಕ್ಸ್ಟ್ ಬೇಡ, ನಾನು ಯಾವ್ದು ಟ್ರೈ ಮಾಡಿಲ್ಲ, ಯಾವ ಫೀಲ್ಡಲ್ಲಿ ಏನು ಟ್ರೈ ಮಾಡಿಲ್ಲ ಅಂತ ಕೇಳಿ. ಎಲ್ಲ ಫೀಲ್ಡಲ್ಲೂ ನುಗ್ಗಿ ಎಲ್ಲ ಏನೋ ನನ್ನ ಫಂಡ ಲೈಫಲ್ಲಿ ಎಷ್ಟೇ ಏನು ಅನ್ಸುತ್ತೋ ಮಾಡಿಬಿಡ್ಬೇಕು, ರಿಗ್ರೆಟ್ಸ್ ಇಟ್ಕೋಬಾರ್ದು. ಅವ್ರ ಲೈಫಲ್ಲಿ ಏನೇನು ಮಾಡಿದಾರೆ ಕೇಳಿ, ಯಾವ ಫೀಲ್ಡಲ್ಲಿ ಇಲ್ಲ ಅಂತ ಕೇಳಿ ಫಸ್ಟ್. ನಾನು ಯಾರಿಗೂ ಪ್ಲೀಸ್ ನನ್ನನ್ನು ಫಾಲೋ ಮಾಡಬೇಡಿ. ನನ್ನ ಲೈಫ್ ಫಂಡ ಇಷ್ಟೇ. ನಾನೇನಂದರೆ ಫ್ರೀ ಸೋಲಾಗಿ ಬದುಕಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರ ಏನಾದರೂ ಅನಿಸಿದ್ರೆ ಅದನ್ನು ಮಾಡೇ ಬಿಡ್ತೀನಿ ನಾನು. ಒಳ್ಳೆ ಕೆಲಸಗಳು ಪ್ಲೀಸ್. ಸೊ ಹಾಗಾಗಿ 8 ಪ್ರೊಫೆಷನ್ ಚೇಂಜ್ ಮಾಡಿದ್ದೀನಿ, 7 ಡಿಪ್ಲೊಮೋಸ್ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, 1 ಮಾಸ್ಟರ್ಸ್ ಮಾಡಿದ್ದೀನಿ, ಆ್ಯಂಡ್ ಎಂಜಾಯ್ ಮಾಡಿದ್ದೀನಿ ಲೈಫ್. ಎಜುಕೇಶನ್ ಬಿಟ್ಟು ಬೇರೆದು ಹೇಳಿ ಮೇಡಮ್. ಮಾಡಿದ್ದೀರಾ ಮೇಡಮ್? ಬೇರೆ ಹೇಳಿ. ಬೇರೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀನಿ ಈಗ ಲೈಫಲ್ಲಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಏನೋ ಹೇಳಿದ್ರಲ್ಲ. ನಾನು ಹೋಟೆಲಲ್ಲಿ ವರ್ಕ್ ಮಾಡ್ತಿದ್ದೆ, ಏರೋಸ್ಟೆಸ್ ಆಗಿದ್ದೆ, ಮಾಡೆಲ್, ಯಂಗೆಸ್ಟ್ ಮಾಡೆಲ್ ಆಗಿದ್ದೆ, ಯಂಗೆಸ್ಟ್ ಮಿಸ್ ಚಿತ್ರದುರ್ಗನೂ ಆಗಿದ್ದೆ, ಪ್ಲಸ್ ಫೋಟೋಗ್ರಾಫರ್ ಆ್ಯಂಡ್ ಸ್ಟೈಲಿಸ್ಟ್ ಆಗಿದೆ. ಅಂದರೆ ಕಾನ್ಸೆಪ್ಟ್ ಒಂದು ಫೋಟೋಗ್ರಫಿಗೆ ಕಾನ್ಸೆಪ್ಟ್ ಸ್ಟೈಲ್ ಮಾಡ್ತೀವಲ್ವ, ಆ ಥರ ಅದು ಮಾಡ್ತಿದ್ದೆ. ಆ್ಯಂಡ್ ದೆನ್ ಏರಿಯಾಗಿ ವರ್ಕ್ ಮಾಡಿದ್ದೀನಿ, ಆ್ಯಕ್ಟರಾಗಿ ವರ್ಕ್ ಮಾಡಿದ್ದೀನಿ, ಒಂದು ಸ್ಕ್ರಿಪ್ಟಿಗೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಅದಾದ ನಂತರ ಲಾ ಪ್ರೊಫೆಷನ್ ಆದ ನಂತರ ಡ್ರಾಫ್ಟಿಂಗ್ ಮಾಡ್ತೀನಿ, ಕ್ಲೀನಿಂಗ್ ಮಾಡಲ್ಲ, ಕೋರ್ಟ್ ಹೋಗಲ್ಲ, ಡ್ರಾಫ್ಟಿಂಗ್ ಮಾಡ್ತೀನಿ. ಸೊ ಹಾಂ. ಸೊ ಬಟ್ ಮ್ಯಾಕ್ಸ್ ಅಲ್ಲಿ ಆ್ಯಕ್ಟಿಂಗ್ ಅನ್ನೋದು, ಆ್ಯಕ್ಟಿಂಗ್ ಆ್ಯಂಡ್ ಮಾಡೆಲಿಂಗ್ ಅನ್ನೋದು ಹೇಳೋ ಅವಶ್ಯಕತೆ ಅಲ್ಲ. ಸೊ ಹಾಗೆ ಅದಕ್ಕೋಸ್ಕರ ಮ್ಯಾಕ್ ಹಾಕೊಂಡಿದ್ದಾರೆ ಅನ್ಸುತ್ತೆ. ಮ್ಯಾಕ್ಸಿಮಮ್ ಜಾಸ್ತಿ ಎಲ್ಲ ಕ್ಯಾರೆಕ್ಟರ್ಸು ಹಂಗೆ ಸರ್, ಎಲ್ಲ ಮಾಸು, ಕಾಮಿಡಿ ಎಲ್ಲ ಸಿಗುತ್ತೆ. ಎಲ್ಲರಿಗೂ ಒಂದು ಗ್ರಾಫ್ ಇದೆ, ಅಂದರೆ ಕ್ಯಾರೆಕ್ಟರ್ ಗ್ರಾಫ್ ಏನಿದೆ, ಎಲ್ಲ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ಒಂದು ಚಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸುದೀಪ್ ಸರ್ ನಮಗೆ ಈಕ್ವಲ್ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನಮ್ಮ ಆ್ಯಕ್ಟಿಂಗ್ನ ಇನ್ನಷ್ಟು ಚೆನ್ನಾಗಿ ಹೋನ್ ಮಾಡಿ, ಪಾಲಿಷ್ ಮಾಡಿ, ನಮ್ಮ ಆ್ಯಕ್ಟಿಂಗ್ನ ನಮಗೆ ಗೊತ್ತಿಲ್ಲದಿರೋ ಅಷ್ಟು ಬ್ಯೂಟಿಫುಲ್ಲಾಗಿ ತೆಗೆಸಿದ್ದಾರೆ. ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೊಂದು ಕ್ಲಾರಿಟಿ ಇತ್ತು ಈ ಕ್ಯಾರೆಕ್ಟರ್ ಏನು ಅಂತ. ಸೊ ಡೈರೆಕ್ಟರ್ ಸರ್ ನಮಗೊಂದು ಹೇಳೋರು, ನಾವು ಅದು ಮಾಡಿರ್ತಿದ್ವಿ, ಸುದೀಪ್ ಸರ್ ಅದಕ್ಕೊಂದು ಫೈನ್ ಪಾಲಿಶ್ ಟಚ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೊಡೋರು. ಸೊ ನಿಮ್ಮ ಪಾತ್ರ ನಂದು ಬೈಕರು ಓಕೆನಾ, ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರು, ವೆಯ್ಟೇಜ್ ಇರೋವಂಥ ಕ್ಯಾರೆಕ್ಟರೇ ಇದು. ಯಾವುದು ಅಂದರೆ ದೊಡ್ಡದು ಸಣ್ಣದು ಯಾವುದೂ ಇಲ್ಲ, ಎಲ್ಲ ಕನೆಕ್ಟ್ ಇರುತ್ತೆ ಸೀನ್ಗೆ, ಸ್ಟೋರಿಗೆ. ಒಳ್ಳೆ ಅಂದರೆ ಎಲ್ಲ ಸೀನ್ಸು ಒಂಥರ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಆಡಿಯನ್ಸ್ಗೆ. ತುಂಬ ಚೆನ್ನಾಗೆ, ಅಂದರೆ ನೀವು ಇಷ್ಟು ವರ್ಷದಲ್ಲಿ ಏನು ಅಣ್ಣ ನೋಡಿಲ್ಲ 2.5 yearsಲ್ಲಿ, ಇದು ಒಂದು ಮೂವಿನಲ್ಲಿ ಎಲ್ಲ ಅದೆಲ್ಲ ಇನ್ಕಂಪ್ಲೀಟ್ ಏನಿದೆ ಅದೆಲ್ಲ ಫುಲ್ಫಿಲ್ ಆಗಿಬಿಡುತ್ತೆ ಈ ಮೂವಿಲಿ. ಸುದೀಪ್ ಸರ್ ಜೊತೆ ಸೆಕೆಂಡ್ ಕಾಂಬಿನೇಷನ್ ಅಥವಾ ನೀವು ಫಸ್ಟ್ ಟೈಮ್? ಇವ್ರದ್ದು ಡೆಬ್ಯೂ ಆ್ಯಕ್ಚುಲಿ. ಇದೇ ಡೆಬ್ಯೂ. ಬಟ್ ಸುದೀಪ್ ಸರ್ ಜೊತೆ ಕಾಂಬಿನೇಷನ್ ಪರ್ಸನಲ್ ಲೈಫಲ್ಲಿ 7 years ಮಾಡ್ತಾನೆ ಇದ್ದಾರೆ ಅವರು. ಅದು ಬೇರೆ ಕಾಂಬಿನೇಷನ್, ಅದು ಗಂಡ ಹೆಂಡತಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಆ ಥರ ಕಾಂಬಿನೇಷನ್ ಅದು. ಬ್ರೋಮ್ಯಾನ್ಸ್. ತಪ್ಪು ತಿಳ್ಕೊಬೇಡಿ. ಇಲ್ಲ ಇಲ್ಲ, ದೇರ್ ಲೈಕ್ ಸುದೀಪ್ ಸರ್ ಜೊತೆ ನಮ್ದು ಪರ್ಸನಲ್ ಲೈಫ್ ತುಂಬ ಬಾಂಡಿಂಗ್ ಇದೆ. ನಾನು ಪರ್ಸನಲಿ ನೋಡಿದ್ದೀನಿ ಕೂಡ ಅದನ್ನು. ಹೇಗೆ ಸುದೀಪ್ ಸರ್ ಆಫ್ ದ ಕ್ಯಾಮ್ರಾ ಹೆಂಗೆ, ಆನ್ ದ ಕ್ಯಾಮ್ರಾ ಹೆಂಗೆ ನಿಮ್ಮ ಪ್ರಕಾರ ಮಾಡಿದ್ದಾರೆ ಈ 7 years? ನನ್ನ ಕ್ಯಾಮ್ರಾ ಸ್ಕ್ರೀನ್ ಮುಂದೆ ನೋಡೋದಕ್ಕಿಂತ ನಾನು ಈ ಕಡೆ ನೋಡಿರೋದೇ ಜಾಸ್ತಿ ಅಣ್ಣನ. ಅಂದರೆ ಈಸ್ ಲೈಕ್ ಎ ಕಿಡ್, ಚಿಕ್ಕ ಮಗು ಥರ. ಓಕೆನಾ. ಸೊ ಅವ್ರಿಗೆ ಹೆಂಗೆ ಅಂದರೆ ಒಬ್ಬರು ಇಷ್ಟ ಆದರೆ ಇಷ್ಟ ಆದರು, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ. ಬಟ್ ಅವ್ರಿಗೆ ಏನಂದರೆ ಇದು ಯಾರನ್ನೂ ಒಂಥರ ಡಿಫ್ರೆನ್ಷಿಯೇಟ್ ಮಾಡಿ ನೋಡೋ ವ್ಯಕ್ತಿ ಅಲ್ಲ. ಎಲ್ಲರೂ ಈಕ್ವಲ್ ಆಗೇ ಟ್ರೀಟ್ ಮಾಡ್ತಾರೆ. ಇವಾಗ ನಾನು ಏನನ್ನ ಕರ್ಕೊಂಡೋಗಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು
ನಿಮ್ಗೊಂದು ಕ್ರಿಯೇಟ್ ಮಾಡ್ತಾರೆ, ಒಂದು ವೈಬ್, ಹಾಸ್ಪಿಟಾಲಿಟಿ ಕ್ರಿಯೇಟ್ ಮಾಡ್ತಾರೆ. ನೀವು ಬರ್ತಾಯಿದ್ದೀರಾ ಅಂತ ಗೊತ್ತಾದ್ರೇ ಒಂದು ಸೆಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಆ್ಯಂಡ್ ಯಾರೇ ಇರಲಿ, ಅವ್ರ ಸುತ್ತಮುತ್ತ ಸೆಟ್ಟಲ್ಲೇ ಇರಲಿ, ಎಲ್ಲ ಇರಲಿ, ಯಾವ ಲೆವೆಲ್ ಯಾವ ಸ್ಟೇಜ್ ಅವರು ಇದ್ರೂ ಎಲ್ಲರಿಗೂ ಒಂದು ಆದ್ಯತೆ, ಈಕ್ವಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಎಲ್ಲರಿಗೂ ಒಂದು ಸುದೀಪ್ ಸರ್ ನನ್ನನ್ನು ಒಂದು ಫೆಲ್ಟ್, ಅಂದರೆ ನಾನು ಕಾಣಿಸ್ತಿದ್ದೀನಿ ಅವ್ರಿಗೆ ಅನ್ನೋ ಒಂದು ಫೀಲಿಂಗ್ ಕೊಡ್ತಾರೆ. ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಯು ಫೀಲ್ ಸೀನ್ ಬೈ ಹಿಮ್. ನಿಮಗೆ ಎಲ್ಲರಿಗೂ ಮಾತಾಡಿಸ್ತಾರೆ ಆ್ಯಂಡ್ ಒಳ್ಳೆ ಕೆಲಸ ಮಾಡ್ತಾರೆ. ಅದು ಯಾವ ಡಿಪಾರ್ಟ್ಮೆಂಟ್ ಆದರೂ ಪರವಾಗಿಲ್ಲ, ಕ್ಲಾಪ್ಸ್ ಮಾಡ್ತಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಲೈಫಲ್ಲಿ. ಆ್ಯಂಡ್ ಇವ್ರು ಹೇಳಿದಾಗೆ ಸುದೀಪ್ ಸರ್ನ ನೀವು ಆನ್ ಸ್ಕ್ರೀನ್ ಆ್ಯಸ್ ಅ ಮಾನ್ಸ್ಟರ್, ಆ್ಯಕ್ಟಿಂಗಲ್ಲಿ ಅವ್ರು ಮಾನ್ಸ್ಟರ್, ಸೊ ಪರ್ಫೆಕ್ಷನಿಸ್ಟ್. ಬಟ್ ರಿಯಲ್ ಲೈಫಲ್ಲಿ ಅವರಷ್ಟು ಫನ್, ಅವರಷ್ಟು ಜೋವಿಲ್, ಅವರಷ್ಟು ಒಂದು ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಎಲ್ಲೂ, ಈಸ್ ಅ ಬೇಬಿ ಓನ್ಲಿ. ಆ್ಯಂಡ್ ಒಂದು ಇವ್ರು ಹೇಳಿದಾಗೆ ನೋ ಇಷ್ಟ ಇಲ್ಲಾಂದ್ರೆ ಇಲ್ವೇ ಇಲ್ಲ, ಬ್ಲ್ಯಾಕ್ ಆರ್ ವೈಟ್, ನೋ ಗ್ರೇ, ನೋ ಇನ್ ಬಿಟ್ವೀನ್, ನೋ ಫೇಕ್ ಫೇಸ್ ಅರೌಂಡ್ ಹಿಮ್. ನಿಮ್ಗೆ ಏನೇನೋ ಹೇಳ್ಬೇಕಾ, ನಿಮಗೆ ಫೇಸ್ ಮೇಲೆ ಹೇಳ್ತಾರೆ. ಆ್ಯಂಡ್ ಹೇಳೋದನ್ನು ಸ್ವೀಟಾಗಿ ಹೇಳ್ತಾರೆ. ಬಿಗ್ ಬಾಸ್ ಸ್ಯಾಟರ್ಡೆ ಸಂಡೇ ನೋಡಿದ್ರಲ್ಲ, ಸ್ವೀಟಾಗೆ ಹೇಳ್ತಾರೆ, ಚೆನ್ನಾಗೇ ಕನ್ವೆ ಮಾಡ್ತಾರೆ, ನಮ್ಗೆ ಅರ್ಥ ಆಗುತ್ತೆ. ಓಕೆ, ಓಕೆ. 2015 ಫಸ್ಟ್ ಅಣ್ಣಗೆ ಪರಿಚಯ ಆಗಿದ್ದು. ನಾನು ಬಿಜಾಪುರ ಬುಲ್ಸ್ಗೆ ಆಡ್ತಿದ್ದೆ, KPL. ಅಣ್ಣ ರಾಕ್ ಸ್ಟಾರ್ಸ್ಗೆ ಆಡ್ತಾಯಿದ್ರು. ಆವಾಗ ಆ್ಯಸ್ ಎ ಫ್ಯಾನ್ ಹೋಗಿ ನನ್ನ ಮೀಟ್ ಮಾಡಿದ್ದಷ್ಟೇ. ಅವರೇನೋ ಮಸಾಜೇನೋ ಮಾಡಿಸ್ಕೊತಾಯಿದ್ರು ಅವ್ರ ಫಿಸಿಯೋ ಹತ್ರ. ನಮ್ಮದು ಮ್ಯಾಚ್ ಮುಗ್ದಿತ್ತು, ಮಧ್ಯಾಹ್ನ ಮ್ಯಾಚು. ಹಿಂಗೆ ನೋಡಿದೆ ಅಷ್ಟೇ. ಅವ್ರು ನೋಡಿದ್ರು, ಈ ಕಡೆನೇ ತಿರುಗಿದ್ರು, ಡೋರ್ ಕಡೆನೇ. ಯಾರು ಅಂತ ಅಂದರು. ನಾನಣ್ಣ ಅಂತ ಅಂದೆ. ಅವಾಗ ಬೌನ್ಸರ್ಸ್ ಎಲ್ಲ ಹಿಂಗೆ ರೆಡಿಯಾಗಿ ಬಂದರು, ಬಿಡಿ ಅಂತ ಅಂದರು. ಬಂದಿದ ತಕ್ಷಣ ಫಸ್ಟ್ ನಂಗೆ ಅಂದಿದೆ, ಹಾಯ್ ಸರ್, ಹೌ ಆರ್ ಯು. ಅವಾಗ ಗೊತ್ತಿರಲಿಲ್ವಲ್ಲ, ಫಸ್ಟೇ ಸರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಹಾಯ್ ಸರ್, ಹೌ ಆರ್ ಯು, ಹಿಂಗಿತ್ತು ಮ್ಯಾಚು ಆಯ್ತಾ. ಎಸ್, ನನ್ನಿಂದ ನಾನು ಆಗ್ಬೇಕಾ, ಏನಿಲ್ಲ ಅಣ್ಣ ಒಂದು ಫೋಟೋ ತೊಗೋಬೇಕು ಬನ್ನಿ ಅಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಅದು ಕಳಿಸಿ. 2017 ನಾನು ಕ್ಲೋಸ್ ಆಗಿದೆ ಅಣ್ಣ ಜೊತೆ. ಫಸ್ಟ್ 3 months ಮಾತಾಡೇ ಇಲ್ಲ ನಾನು ಅಣ್ಣ ಜೊತೆ. ದ ರೆಸ್ಪೆಕ್ಟ್, ಭಯ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು. ಫಸ್ಟ್ 3 months ನಾನು ಮಾತಾಡೇ ಇಲ್ಲ. ಅದಾದಮೇಲೆ ಹೋಗ್ತಾ 2019 ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಅದಕ್ಕೊಂದು ಸಿಚುವೇಶನ್ ಇದೆ, ಅದು ಬೇರೆ ಯಾವಾಗ ಮಾತಾಡ್ತೀನಿ, ಅವಾಗ ಹೇಳ್ತೀನಿ ನಾನು. ಸೊ ಅಲ್ಲಿಂದ ಇದುವರೆಗೂ ಒಂದು ಜರ್ನಿ ನಮ್ಮಿಬ್ಬರದು. ತುಂಬ ಮೆಮೊರೀಸ್ ಇದೆ. ನನಗೆ ಹೋಗಿ ಅಣ್ಣಾಗೆ ಮೀಟ್ ಮಾಡೋದೇ ಒಂದು ದೊಡ್ಡ ಏನಂತಾರೆ ಮೆಮೊರಿನೇ. ಅದು ಎವ್ರಿ ಡೇ ಮೀಟಿಂಗ್ ಇಸ್ ಅ ಮೆಮೊರಿ ಫಾರ್ ಮೀ. ಅದರಲ್ಲಿ ಚಿಕ್ಕ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋತೀವಿ ಅಷ್ಟೇ. ಜೊತೆಲೇ ಇರ್ತೀವಿ. ನನಗೇನೋ ನಮ್ಮ ಮ್ಯಾಚಸ್ಸು ಶೂಟ್ ಇದ್ದ ಅಂದರೆ ಆಚೆ ಇರ್ತೀನಿ ಅಷ್ಟೇ. ಬಿಟ್ಟರೆ ಅಣ್ಣ ಜೊತೆನೇ ಇರ್ತೀನಿ. ಅದು ನನಗೆ ದೇವರ ಕೊಟ್ಟಿದ್ದ ಕಾಣಿಕೆ ಅಷ್ಟೇ. ಅದು ಹಿ ಈಸ್ ಬ್ಲೆಸ್ಡ್. 100 days ನಾವು ಶೂಟ್ ಮಾಡಿದ್ವಿ. ಫ್ಯಾನ್ಸು ಅವರು ಇವರು ಸುಮ್ಮನೆ ನಾನು ಬ್ಲೆಸ್ಡ್ ಅನ್ಕೊಂತೀನಿ. ಬಿಕಾಸ್ ನಮ್ಗೆಲ್ಲರಿಗೂ 100 days ಅವ್ರ ಜೊತೆ ಶೂಟಿಂಗಲ್ಲಿ ಅವ್ರನ್ನ ಒಂದು ಡಿಫ್ರೆಂಟ್ ಸೈಡ್ ಆಫ್ ಸುದೀಪ್ ಸರ್ನ ನೋಡೋ ಅವಕಾಶ ಸಿಕ್ತು. ಬಟ್ ಹಿ ಈಸ್ ವೆರಿ ಬ್ಲೆಸ್ಡ್ ಬಿಕಾಸ್ ಹಿ ಸ್ಪೆಂಡ್ ಸೋ ಮಚ್ ಟೈಮ್ ವಿತ್ ಹಿಮ್. ಅಕ್ಕನೂ ಅಷ್ಟೇ, ತುಂಬ ಸ್ವೀಟು. ಪ್ರಿಯಾ ಮ್ಯಾಮ್, ನನಗೆ ಜಾಸ್ತಿ ಇಷ್ಟಪಡೋದು ಅಕ್ಕ ಮತ್ತು ಅಮ್ಮ. ಸುದೀಪಣ್ಣ ಅವರ ತಾಯಿ ತುಂಬ ಇಷ್ಟಪಡ್ತಿದ್ದೀನಿ ನನಗೆ. ಯಾಕೆಂದರೆ ನಾನು ಜಾಸ್ತಿ ಅಣ್ಣ ಕಷ್ಟ ಇರೋ ಟೈಮಲ್ಲೇ, ಡಿಫಿಕಲ್ಟ್ ಸಿಚುವೇಷನಲ್ಲೇ ನಾನು ನೋಡಿರೋದು, ಅವ್ರ ಜೊತೆ ಇರೋದು. ಸೊ ಎಲ್ಲರೂ ಪಾರ್ಟಿ ಗೀಟಿ ಎಲ್ಲರೂ ಮಾಡ್ತಾರೆ. ಸೊ ಯಾರು ಡಿಫಿಕಲ್ಟ್ ಸಿಚುವೇಷನಲ್ಲಿ ಇರ್ತಾರಲ್ಲ, ಸೊ ಅದಕ್ಕೆ ಎಲ್ಲರಿಗೂ ನಾನು ಆ್ಯಕ್ಚುಲಿ ಆ ವೀಕ್ ಇರಲಿಲ್ಲ. ನಾನು ಎವ್ರಿ ವೀಕ್ ಬಿಗ್ ಬಾಸ್ಗೆ ಹೋಗ್ತೀನಿ ಅವ್ರ ಜೊತೆ. ಆ ವೀಕ್ ಮಾತ್ರ ಇರಲಿಲ್ಲ ನಾನು. ಚಕ್ರವರ್ತಿ ಸರ್ ಇದ್ದರು. ಸೊ ಮನೆಯಿಂದ ಚೆನ್ನಾಗೇ ಕಳಿಸ್ಕೊಟ್ರಂತೆ. ಬಟ್ ಈ ಟೈಮ್ ಕಳಿಸ್ಕೊಡುವಾಗ 1 ಸತಿ ಆಶೀರ್ವಾದ ಮಾಡೋರು 2 ಸತಿ ಆಶೀರ್ವಾದ ಮಾಡ್ತಾರಮ್ಮ, ಹಿಂಗೆ ಹೇಳ್ಕೊಂಡು ಅಣ್ಣನ. ಏನಮ್ಮ ಇವತ್ತು 2 ಸತಿ ಮಾಡ್ತಿದ್ಯಾ ಅಂತ ಅಣ್ಣ ಕೇಳ್ತಾರೆ. ಏನಿಲ್ಲ, ಚೆನ್ನಾಗಿ ನಡೆಸ್ಕೊಡು ಶೋ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಚಕ್ರವರ್ತಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ. ಅದು ಅಮ್ಮಯಿಂದ ವಾಪಸ್ ಬರ್ತಾಯಿಲ್ಲ ರಿಪ್ಲೈ. ಹಾಸ್ಪಿಟಲಲ್ಲಿದ್ದಾರೆ, ವಾಪಸ್ ಬರ್ತಿಲ್ಲ. ಅಣ್ಣಗೇನೋ ಆಯಿತು. ಆವಾಗ ಕಾಲ್ ಬಂತು ಅಣ್ಣಗೆ, ಈ ಥರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಸ್ವಲ್ಪ ಸೀರಿಯಸ್ ಇದೆ ಅಂತ. ಅದೇ ಟೆನ್ಷನಲ್ಲಿ ಇವರು ಶೋ ನಡೆಸ್ಕೊಡ್ತಾರೆ ಅಣ್ಣ. ಬಟ್ ಎವ್ರಿ ಎಪಿಸೋಡ್ ಮಧ್ಯದಲ್ಲಿ ಒಂದು ಬ್ರೇಕ್ ಇರುತ್ತೆ, ಒಂದು 3-4. ಎವ್ರಿ ಟೈಮ್ ಕಾಲ್ ಮಾಡಿ ತಿಳ್ಕೊಳೋದು, ಏನು ನಡೀತಾ ಇದೆ ಹಾಸ್ಪಿಟ್ಲಲ್ಲಿ ಅಂತ ಎಲ್ಲ ತಿಳ್ಕೊತಾರೆ. ಬಟ್ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಆರಾಮಾಗೇ ಇರ್ತಾರೆ ಅಣ್ಣ. ಓಕೆ, ನಾವು ಮಾಡ್ತಾಯಿದ್ದಾರೆ. ಇಮಿಡಿಯೇಟಾಗಿ ಕಾಲ್ ಬರುತ್ತೆ ಅಕ್ಕಯಿಂದ, ಇಲ್ಲ ಹೊರಟ್ಬಿಡು ದೀಪು, ಕ್ರಿಟಿಕಲ್ ಇದೆ ಬಂದ್ಬಿಡು ಅಂತ. ಅಣ್ಣ ಫುಲ್ ಬಿದ್ನೋ ಅಂತ ಓಡ್ತಾರೆ.
ಡ್ರೆಸ್ಸು ಹಾಕೊಂಡ್ರಲ್ಲ ಪಾಪ, ಹಂಗೆ ಹೋಗಿ ಕಾರಲ್ಲೇ ಎಲ್ಲ ಡ್ರೆಸ್ಸು ಎಲ್ಲ ಮಾಡಿಕೊಂಡು ಬಂದು ಹಾಸ್ಪಿಟ್ಲ್ ಕೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಇಲ್ಲ ವೆಂಟಿಲೇಟ್ರಲ್ಲಿ ಹಾಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಸೊ ನೀವು ಬಂದ್ಬಿಡಿ ಸರ್ ಯಾವುದಕ್ಕೂ. ಅಲ್ಲ ನಾನು ಬರೋ ತನಕ ಇನ್ನು ಇಡ್ಬೋದಾ ಹಂಗೆ ಹಿಂಗೆ ಅಂತ ಕೇಳ್ತಾರೆ, ಇಲ್ಲ ಸರ್ ಕಷ್ಟ ಇದೆ, ಸೊ ಹಾಕಿ ಪರವಾಗಿಲ್ಲ. ಸೊ ಅವತ್ತು ಇಡೀ ದಿನ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಅಣ್ಣ ಅಲ್ಲಿಂದ ಆಚೆ ಹೋಗೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಪರವಾಗಿಲ್ಲ. ಈವನ್ ಡಾಕ್ಟರ್ಸೇ ಹೇಳ್ತಾರೆ ಅಣ್ಣಗೆ ನೀವು ಹೋಗಿ ಸರ್ ಪರವಾಗಿಲ್ಲ, ಬಿಟ್ಟೇ ಹೋಗಲ್ಲ. ಜನ್ಮ ಕೊಟ್ಟಿರೋ ತಾಯಿ ಹೆಂಗೆ ಬಿಡೋಕ್ಕಾಗುತ್ತೆ. ಸೊ ಅವ್ರಿಗೆ ಇನ್ನೊಂದೇನಾದರೂ ಹಾಸ್ಪಿಟಲ್ ಆಗೋದೇ ಇಲ್ಲ ಅವ್ರಿಗೆ. ಆ ಬೆಡ್ಡೆಲ್ಲ ನೋಡ್ತಾ ಇದ್ರೆ ಅವ್ರಿಗೊಂಥರ ಇರಿಟೇಷನ್ನು, ಒಂಥರ ಏನೋ ಒಂಥರ ಇನ್ಸೆಕ್ಯೂರಿಟಿ. ಸೊ ಅವತ್ತು 3:30 ಏನೋ ಒಂದು ಸೆನ್ಸ್ ಆಗುತ್ತೆ ಅಣ್ಣಗೆ ಏನೋ ನಡೀತಾ ಇದೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಹೋಗಿ ಅಮ್ಮನ ನೋಡ್ತಾರೆ. ಅಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಮೀಟರ್ದಲ್ಲ, ಶುಗರ್ ಮೀಟರು BP ಮೀಟರ್ ಏನೇನೋ ಹಾಕಿರ್ತಾರಲ್ಲ, ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಕರೀತಾರೆ ಡಾಕ್ಟರ್ಸ್ನ ಚೆಕ್ ಮಾಡಿ ಅಂತ. ಅಷ್ಟು 1.5 hour ಟ್ರೈ ಮಾಡ್ತಾರೆ. ಬಟ್ 6:30 ಕಣ್ಣು ಮುಂದೆನೇ ಎಲ್ಲ ಮೀಟರ್ 0.0000 ಆಗೋದು ಕಾಣಿಸುತ್ತೆ ಅಣ್ಣಗೆ. ಅದೇನು ಲಕ್ ಅಂತ ಹೇಳಬೇಕು. ಅಂದರೆ ಜನ್ಮ ಕೊಟ್ಟಿರೋ ತಾಯಿ ನನ್ನ ಮುಂದೆನೇ ಹೋಗ್ತಾ ಇದ್ದಾರೆ ಅಲ್ಲ, ಅದೇನು ಲಕ್ಕ ಏನು ಅಂತ ಗೊತ್ತಿಲ್ಲ. ಬಟ್ ಹಿಂಗಾಗುತ್ತೆ ಸಿಚುವೇಶನ್, ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಇದು. ಸೊ ಇದು ಬಿಗ್ ಬಾಸಿಂದ ಹಾಸ್ಪಿಟಲ್ ಸ್ಟೋರಿ. ಕಂಪ್ಲೀಟ್ ಸುದೀಪ್ ಸರ್ ನಿಮ್ಗೆ ಹೇಳಿದ್ರೆ ಆಯಿತು, ಅಣ್ಣನೂ ಹೇಳಿದ್ರು, ಅಕ್ಕಪಕ್ಕ ಇರೋರು ಹೇಳಿದ್ರು. ಬಟ್ ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ. ಅಣ್ಣ ಇದು ಹಾಸ್ಪಿಟ್ಲಿಗೆ ಬಾ ಅಂತ ಕರೆದ್ರು. ಅಮ್ಮನ ಅಡ್ಮಿಟ್ ಮಾಡಿದ್ದಾರೆ ಬಂದುಬಿಡು ಅಲ್ಲೇ ಅಂತ. ನಾನು ಇಮಿಡಿಯೇಟಾಗಿ ಹೋದೆ. ಸಾಯಂಕಾಲದಿಂದ ಅಲ್ಲೇ ಇದ್ದೆ. ಸಾಯಂಕಾಲದಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಅಮ್ಮ ಬರೋ ತನಕ ಮನೇಲಿ ಇದ್ವಿ ನಾವು. ಅಮ್ಮ ಯಾವ ಥರ ಶೂಟಿಂಗ್ಗೆ ಎಲ್ಲ ವಿಸಿಟ್ ಮಾಡ್ತೀರಾ ಸುದೀಪ್ ಸರ್? ಅಮ್ಮ ಮುಂಚೆ ಎಲ್ಲ ವಿಸಿಟ್ ಮಾಡ್ತಾಯಿದ್ರು ಶೂಟಿಂಗೆಲ್ಲ. ಆಮೇಲೆ ಹೋಗ್ತಾ ಕಮ್ಮಿ ಆಗೋಯ್ತು. ಬಟ್ ಇನ್ನೊಂದು ವಿಷಯ ಏನು ಅಂದರೆ ಈ ಬಿಗ್ ಬಾಸ್ ಅಂತ ಏನು ಶೋ ನಡೆಸ್ತಾ ಇದ್ದಾರೆ ಅದು ಅಣ್ಣ ಮಾಡ್ತಾ ಇದೆ ಅಮ್ಮಗೋಸ್ಕರ. ಅಮ್ಮಯಿಂದ ಡೈಲಿ ಮೆಸೇಜ್ ಬರೋದು ಅಂದರೆ ವೀಕೆಂಡೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಇವರೆಲ್ಲ ಫೋಟೋಗಳೆಲ್ಲ ಹೊಡೆದು ಕಳಿಸೋರು, ಡ್ರೆಸ್ದು ಕಾಸ್ಟ್ಯೂಮ್ದೆಲ್ಲ ಅಣ್ಣ ಮಾಡ್ತಿದ್ದೆ ಅಮ್ಮಗೋಸ್ಕರ ಅಷ್ಟು. ನೀವು ಮೀಟ್ ಮಾಡಿಲ್ಲ? ಇಲ್ಲ ಸರ್, ಇಲ್ಲ. ನಾನು ಪ್ರಿಯಾ ಮ್ಯಾಮ್ ಅವ್ರನ್ನ ಮತ್ತು ಸಾನ್ವಿ ಅವ್ರನ್ನ ಮೀಟ್ ಆಗಿದ್ದೀನಿ ನಾನು, ಸಂಚಿತ್ ಅವ್ರನ್ನ. ಅಮ್ಮ ಅವ್ರನ್ನ ಮೀಟ್ ಆಗೋ ಅವಕಾಶ ಸಿಕ್ಕಿದೆ. ಬಟ್ ಶೀ ಈಸ್ ಅ ಗಾಡೆಸ್ ಅಂತ ಎಲ್ಲರೂ ಹೇಳ್ತಾರೆ. ಲೈಕ್ ಒಂದು ಮೂವೀಸಲ್ಲೆಲ್ಲ ತೋರಿಸ್ತಾರಲ್ಲ, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ತಾಯಿ ಒಂದು ಇರ್ತಾರೆ ನೋಡಿ, ಶಿ ವಾಸ್ ಲೈಕ್ ದ್ಯಾಟ್ ಅಂತ ಎಲ್ಲರೂ ಹೇಳ್ತಾರೆ. ಇವಾಗ ನಾನು ಬರ್ತಾಯಿದ್ದೀನಿ ಮನೆಗೆ ಅಂತ ಅಂದರೆ ಸ್ಪೆಷಲಾಗಿ ಅಡುಗೆ ರೆಡಿ ಮಾಡೋದಮ್ಮ. ನಿನಗೇನು ಇಷ್ಟ ಹೇಳ್ಚಿನ ಮಾಡ್ಕೊಡ್ತೀನಿ ಅಂತ ಎವ್ರಿ ಟೈಮ್ ಕೇಳೋರು. ಅಣ್ಣಾಗೂ ಅಷ್ಟೇ ಎವ್ರಿ ಡೇ ವೀಡಿಯೋ ಕಾಲ್ ಮಾಡೋರು 7:30 ರಾತ್ರಿ. ಇವತ್ತಿನ ಡೇ ಏನಾಯಿತು, ಚೆನ್ನಾಗಿತ್ತಾ, ಅದು ಇದು ಅಂದ್ಕೊಂಡು ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಳೋರು. ನಮ್ಮ ಫ್ಯಾಮಿಲಿ ಅಂತಲೇ ಅಲ್ಲ, ಹೊರಗಡೆ ಅವ್ರಿಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರು ಎಲ್ಲರಿಗೂ ಕರೆದು ಮನೇಲಿ ಊಟ ಹಾಕೋರೆ. ಯಾರ್ಯಾರಿಗೆ ಇದು ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಅವರು, ಮತ್ತು ಈ ಸ್ವೀಪರ್ಸ್, ಯಾರ್ಯಾರನ್ನೋ ಅಷ್ಟು ಪ್ರೀತಿ, ಎಲ್ಲರೂ ಅಷ್ಟೇ ಈಕ್ವಲ್ ಟ್ರೀಟ್ಮೆಂಟ್. ಐ ಥಿಂಕ್ ಸರ್ಗೂ ಬಂದಿದೆ. ಹೌದು, ಸೇಮ್ ಬಿಹೇವಿಯರ್ ಎಲ್ಲರಿಗೂ. ಹಿ ಮೇಕ್ ಶ್ಯೂರ್ ಅವ್ರ ಮನೆಗೆ ಹೋದ್ರು ಅಥವಾ ಸೆಟ್ಟಲ್ಲೂ ಊಟ ಆಯ್ತಾ ಅಂತ ಎಲ್ಲರಿಗೂ ಕೇಳ್ತಾರೆ. ಆ್ಯಂಡ್ ಏನೇ ಸ್ಪೆಷಲ್ ಬಂದಿದ್ರು ಎಲ್ಲರಿಗೂ ಹಂಚ್ತಾರೆ. ಆ್ಯಂಡ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈಕ್ವಲ್ ಟ್ರೀಟ್ಮೆಂಟ್. ಇವತ್ತವರೆಗೂ ಅಣ್ಣ ರಿಕವರ್ ಆಗಿಲ್ಲ. ಅಂದರೆ ಸರ್ನ ನಾವು ರೀಸೆಂಟ್ಲಿ ಇದೆ ಆಡಿಯೋ ಲಾಂಚ್ ಟೈಮಿಗೆಲ್ಲ ಮೀಟ್ ಆದ್ವಲ್ವ. ಆ್ಯಕ್ಚುಲಿ ಸರ್ ಎನರ್ಜಿ ಏನಿದೆ ಅಲ್ಲ, ಸೆಟ್ಟಲ್ಲಿ ಇದ್ದಿದ್ದು ಎನರ್ಜಿ ಈಗಿಲ್ಲ. ಅಂದರೆ ಸರ್ ಒಂಥರ ನಿಮ್ಗೆ ಗೊತ್ತಾಗುತ್ತೆ ದಟ್ ಹಿ ಈಸ್ ಸ್ಟಿಲ್ ರಿಕವರಿಂಗ್ ಇದರಿಂದ. ಮ್ಯಾಕ್ಸ್ ಮೂವಿ ಸರ್ ಅವತ್ತು ಹೇಳಿದ್ರು ಅವ್ರ ತಾಯಿಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ನೋಡಬೇಕು ಅಂತ, ಅದಾಗಲಿಲ್ಲ. ಸೊ ಅದೊಂದು ರಿಗ್ರೆಟ್, ಅಪ್ಸೆಟ್ ಫೀಲಿಂಗ್ ಇದೆ. ಎಷ್ಟು ಫ್ಯಾನ್ಸಿಗೆ 2.5 yearsಯಿಂದ ಅವ್ರು ಎಷ್ಟು ವೆಯ್ಟ್ ಮಾಡ್ತಾರೆ ಅಷ್ಟೇ ಅವ್ರ ತಾಯಿನೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಆ ಒಂದು ರಿಗ್ರೆಟ್ ಇದೆ. ನನಗೇನಂದರೆ ಲಾಸ್ಟ್ ಆಶೀರ್ವಾದ ತೊಗೊಂಡಿಲ್ಲ ಅಂತ ನನಗೆ ನೋವು ಅಷ್ಟೇ. ಅಂದರೆ ಡೈಲಿ ಅಟ್ಯಾಚ್ಮೆಂಟ್ ಇತ್ತು ನಿಮಗೂ ಕೂಡ. ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದು. ಪೊಲೀಸ್ ಎಸ್ ಎಸ್ ಕಂಪ್ಲೀಟ್ ಸರ್ ಜೊತೆ ಇರ್ತೀವಿ. ಹಾಗಾಗಿ ಬ್ಲೆಸ್ಡ್ ಅಂತ ಹೇಳಬೇಕು. ಬಿಕಾಸ್ ಮ್ಯಾಕ್ಸ್ ನಾನು ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ರೋಲ್ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ಇಷ್ಟು ದಿವಸ ಅವ್ರ ಜೊತೆ ವರ್ಕ್ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಕಾರ್ತಿಕೇಯ ಸರ್, ಆಮೇಲೆ ದಾನು ಸರ್ಗೆ ದಟ್ ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಂಡೆ. ಆ್ಯಂಡ್ ಬಾಬನ್ನ ಇವರು ಮ್ಯಾನೇಜರು, ಅವ್ರು ನನಗೆ ಶ್ರೀರಾಮ್ ಸರ್ ಮತ್ತು ಬಾಬು ಸರ್ ನನ್ನನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು. ಸೊ ಅವ್ರಿಗೂ ಥ್ಯಾಂಕ್ಸ್. ಫೈಟ್ ಚಿಕ್ಕ ಚಿಕ್ಕದು, ಚಿಕ್ಕ ಚಿಕ್ಕ
ಚಿಕ್ಕ ಚಿಕ್ಕ ಫೈಟ್ಸ್ ಎಲ್ಲರಿಗೂ ಇದೆ, ಇವ್ರ ಕ್ಯಾರೆಕ್ಟರ್ಗೂ ಬ್ಯೂಟಿಫುಲ್ ಆಗಿರೋ ಒಂದು ಆರ್ಕ್ ಇದೆ. ಎಲ್ಲರಿಗೂ ಸಂಯುಕ್ತ ಹೊರನಾಡಿ ಇರಲಿ, ಉಗ್ರ ಮಂಜು ಅವ್ರಿರ್ಲಿ, ಜಿ ಸರ್, ವಿಜಯ್ ಚಂದೂರ್ ಅವ್ರಿರ್ಲಿ, ಚಿಕ್ಕದು ದೊಡ್ಡದು ಅಂತ ಇಲ್ಲ, ಎಲ್ಲ ಕನೆಕ್ಟೆಡ್ ಎಲ್ಲರಿಗೂ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಆದ್ರೆ ಅದು ಹೆಮ್ಮಾಗ್ತಾ ಹೋಗುತ್ತೆ. ಒಂದು ಬಟ್ಟೆ ಚೆನ್ನಾಗಿ ಬರ್ಬೇಕಂದ್ರೆ ಪ್ರತಿಯೊಂದು ದಾರ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ನೀಟಾಗಿ ಬಂದ್ರೆ ನಾವು ಬಟ್ಟೆ ನೀಟಾಗಿ ಕಾಣಿಸೋದು. ಹಾಗೆ ಇದೆ, ಎಲ್ಲ ಕ್ಯಾರೆಕ್ಟರ್ಗೂ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಬಟ್ ಅದು ಕಂಪ್ಲೀಟ್ ಆಗಿ ಬಂದಾಗ ಇಟ್ಸ್ ಕಿಚ್ಚ ಸುದೀಪ್. ಸರ್, ನಿಮ್ಮ ಪಾತ್ರ ಸುದೀಪ್ ಸರ್ ಜೊತೆ ಇರುತ್ತೆ ಕಾಂಬಿನೇಷನ್ ಅಂದ್ರೆ ನಂದೆಲ್ಲ ಎಲ್ಲರಿಗೂ ಕನೆಕ್ಷನ್ ಅಂದ್ರೆ ಇದೆ, ಕನೆಕ್ಟೆಡ್ ಆಗಿದೆ ಅಷ್ಟೇ. ಎಲ್ಲರಿಗೂ ಏನಕ್ಕೆ ಇಷ್ಟ ಆಗಿರ್ಬೋದು ನಿಮ್ಮ, ಯಾಕಂದ್ರೆ ಪರ್ಸನಲ್ ನೋಡಿರೋದ್ರಿಂದ ನೀವು ಏನಕ್ಕೆ ಈ ಕತೆ ಡಿಸ್ಕಷನ್ ಆಗಿರುತ್ತೆ, ಈ ಥರ ಒಂದು ಮೂವಿ ಬಂದಿದೆ, ಸ್ಕ್ರಿಪ್ಟ್ ಬಂದಿದೆ, ಏನಕ್ಕೆ ತೊಗೊಬೇಕು ಅಥವಾ ಡಿಸ್ಕಷನ್ ಆಗುತ್ತಾ, ಆ ಥರ ಎಲ್ಲ ಮಾಡ್ತಾರೆ ಸುದೀಪ್ ಸರ್? ಅವ್ರಿಗೆ ಏನಂದರೆ ಫಸ್ಟ್ ಇದು ಬಂದಿದ್ದು ತಮಿಳಲ್ಲಿ, ಕನ್ನಡದಲ್ಲಿ ಬಂದಿರಲಿಲ್ಲ. ತಮಿಳಲ್ಲೇ ಬರ್ಕೊಂಬಂದಿದ್ದು. ಅವರು ಅಣ್ಣಗೆ ಇಷ್ಟ ಏನಕ್ಕಾಯಿತು ಅಂದರೆ ಪ್ಲಾಟ್ ಚೆನ್ನಾಗಿತ್ತು, ಮತ್ತು ಇದರಲ್ಲೆಲ್ಲ ಸ್ವಲ್ಪ ಸೀನ್ಸು ವಾವ್ ಮೂಮೆಂಟ್ಸಲ್ಲಿತ್ತು, ಮಾಸ್ ಎಲಿಮೆಂಟ್ಸ್ ಇದೆ. ಅವ್ರು ಸ್ವಲ್ಪನೇ ಅವರು ಇವಾಗ 100% ಆಗಿದೆಯಾ ಮೂವಿ. ವಿಜಯ್ ಸರ್ ಬರ್ಕೊಂಬಂದಿದ್ದು ಒಂದು 30% ಅಷ್ಟೇ, 30 to 40%. ಮಿಕ್ಕಿದ್ದು ಏನು ಸ್ವಲ್ಪ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ಅಣ್ಣನೇ. ಯಾಕಂದ್ರೆ ಇಲ್ಲಿ ಅಣ್ಣ ಬೇಸ್ ಅಂದರೆ ಕರ್ನಾಟಕ, ಈ ಆಡಿಯನ್ಸ್ ಟಚ್ ಮಾಡಬೇಕಲ್ಲ. ಪ್ಲಸ್ ಅವ್ರ ಫ್ಯಾನ್ಸ್ಗೆ ಏನು ಬೇಕು ಅಂತ ಸರಿಗೆ ಚೆನ್ನಾಗಿ ಗೊತ್ತು. ಸೊ ಇದನ್ನ ಕನ್ನಡ ಕನ್ವರ್ಟ್ ಮಾಡಿದ್ರು. ತಮಿಳ್ ಇದ್ದಿದ್ದನ್ನ ತಮಿಳಲ್ಲೂ ಸಖತ್ತಾಗಿದೆ, ಅಲ್ಲಿ ಡೈಲಾಗ್ಸೇ ಒಂಥರ ಫ್ಲೂಯೆನ್ಸಿನೇ ಚೆನ್ನಾಗಿದೆ ತಮಿಳ್ದು. ಸೊ ಅದನ್ನು ಕನ್ನಡ ಕನ್ವರ್ಟ್ ಮಾಡಿ ಸ್ವಲ್ಪ ಅದರಲ್ಲಿ ಇನ್ನೂ ಏನು ಎಕ್ಸ್ಟ್ರಾ ಮಸಾಲ ಮಿರ್ಚಿ ಎಲ್ಲ ಹಾಕಿ ಡೆವಲಪ್ ಮಾಡಿ 9 months ತೊಗೊಂಡ್ರು ಇದನ್ನು ರೆಡಿ ಮಾಡೋಕ್ಕೆ. ಫಸ್ಟ್ ವೀಕ್ ಏನಾಗುತ್ತೆ, ಅವರು ಒಂದಿಂದಲೇ ಇಷ್ಟ ಆಗ್ಬಿಡುತ್ತೆ ಕತೆ ಅಣ್ಣಗೆ ಸಖತ್ತಾಗಿದೆ ಅಂತ. ಸೊ ಅವ್ರಿಗೆ ಏನು ಮಾಡ್ತಾರೆ ಅಣ್ಣ, ಇನ್ನೊಂದು ಸ್ವಲ್ಪ ಡೀಟೇಲಿಂಗ್ ಆಗಿ ಹೇಳೋಕ್ಕಾಗತ್ತಾ ಕ್ಯಾರೆಕ್ಟರ್ಸು ಯಾರ್ಯಾರು ಎಲ್ಲೆಲ್ಲಿ ಅಂತ. ಅಣ್ಣ ಏನು ಮಾಡ್ತಾರೆ, ಡೈರೆಕ್ಟರ್ಗೆ 1 week, ಪಾಪ ಅವ್ನು 1 ದಿನಕ್ಕೆ ಬಂದಿರೋದು ವಿಜಯ್ ಸರ್. ಅವ್ರಿಗೇನು ಮಾಡ್ತಾರೆ, ಅವ್ರದ್ದೇ ದುಡ್ಡು ಖರ್ಚು ಮಾಡಿ ಪರ್ಸ್ನಲ್ ಆಗಿ ಬಟ್ಟೆ ಗಿಟ್ಟೆ ಎಲ್ಲ 1 week 10 daysಗೆ ಕೊಡಿಸಿ, ಹೋಟೆಲೆಲ್ಲ ಅರೇಂಜ್ ಮಾಡಿಸಿ 10 ದಿನ ಕೂತ್ಕೊಂಡು ನನ್ನ ಜೊತೆ ಅಂದ್ಬಿಟ್ಟು ಫುಲ್ ಡೆವಲಪ್ ಮಾಡಿ ಆಮೇಲೆ ಇನ್ನೂ ಎಲ್ಲ ಅವರು ಇವ್ರನ್ನ ಕರೆದಿ ರೈಟರ್ಸ್ನೆಲ್ಲ ಡೈಲಾಗ್ಸ್ ಎಲ್ಲ ಬರೆಸಿ ಇವರೇ ಡೈಲಾಗ್ ಕ್ರಿಯೇಟ್ ಮಾಡಿ ಸ್ವಲ್ಪ ಸೀನ್ಸಲ್ಲಿ ಹಿಂಗೆಲ್ಲ ಮಾಡಿದ್ದು ಮೂವಿ. ಇದು ಫೈನಲಿ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ 25th. ಏನು ಹೇಳೋದು ಇಷ್ಟಪಡ್ತೀನಿ? ಕರ್ನಾಟಕದವರಿಗೆ ಕ್ರಿಸ್ಮಸ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗ್ತದೆ. ಎಸ್ಪೆಷಲಿ ಸುದೀಪ್ ಸರ್ ಫ್ಯಾನ್ಸ್ ಎಲ್ಲರಿಗೂ 25th ಬರ್ತಿದ್ದೀವಿ. ಮಾಸ್ ಆಗಿದೆ ಆ್ಯಂಡ್ ಸರ್ನ ತುಂಬ ಬ್ಯೂಟಿಫುಲ್ಲಾಗಿ ಆಫ್ಟರ್ ಲಾಂಗ್ ಟೈಮ್ ಈ ಥರ ಮಾಸಿ ರೋಲಲ್ಲಿ ನೋಡ್ತಿದ್ದೀರಾ. ಸ್ಟೋರಿ ಕ್ರಿಸ್ಪ್ ಆಗಿದೆ, ಚೆನ್ನಾಗಿದೆ. ಸೊ ಕ್ರಿಸ್ಮಸ್ ತುಂಬ ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಟ್ ಮಾಡೋಕೆ ಒಂದು ರೀಸನ್ ಬರ್ತಿದೆ ಸುದೀಪ್ ಸರ್ ಕಡೆಯಿಂದ. ಎಂಜಾಯ್ ಮಾಡಿ, ಥಿಯೇಟರಲ್ಲಿ ನೋಡಿ ಆ್ಯಂಡ್ ಈ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಸುದೀಪ್ ಸರ್ನ ಬಿಗ್ ಸ್ಕ್ರೀನಲ್ಲಿ ವಿಸಿಲ್ ಹಾಕ್ಕೊಂಡು ಫ್ಯಾನ್ ಮೊಮೆಂಟ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಂಜಾಯ್ ಮಾಡೋ ಸಿನಿಮಾ ಇದು. ಎಂಜಾಯ್, ಸಿ ಯು ಇನ್ ಥಿಯೇಟರ್ಸ್ ಆನ್ 25th. ಅಂದರೆ ಕ್ರಿಸ್ಮಸ್ ಅಲ್ಲದೆ ಈ ದಿನ ನ್ಯೂ ಇಯರು ಬರ್ತಾ ಇದೆ, ಅಲ್ಲೂ ಕ್ಯಾರಿ ಆಗುತ್ತೆ. ಅಗ್ರೆಷನ್, ಆ್ಯಟಿಟ್ಯೂಡ್, ಆಮೇಲೆ ಏನಂತಾರೆ ನಿಮ್ಗೆ ಹೆಂಗೆ ಬೇಕೋ ಅಣ್ಣ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ವೆರೈಟಿ ಆಗಿದೆ ಅವ್ರದ್ದು ರೋಲು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಮೂವಿಗೂ ಒಳ್ಳೇದಾಗಲಿ. ಮ್ಯಾಕ್ಸ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ತಡ್ಕೊಂಡಿದ್ದಕ್ಕೆ. ಎಲ್ಲ ನೋಡಿ December 25th ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂಡ್ ಅಕ್ಕ, ಬಿಕಾಸ್ ಆಫ್ ಯು ಪೀಪಲ್ ಐ ಆಮ್ ಹಿಯರ್. ಥ್ಯಾಂಕ್ ಯು. ಎಸ್, ಆಲ್ರೆಡಿ ಫ್ಯಾನ್ಸ್ ಮ್ಯಾಕ್ಸ್ ಜಾತ್ರೆ ಶುರು ಮಾಡಿದ್ದಾರೆ. ಈ ಜಾತ್ರೆ ಹಂಗೆ ಮುಂದುವರಿಲಿ ಮುಂದಿನ ವರ್ಷದವರೆಗೂ, ಅಂದರೆ ನೆಕ್ಸ್ಟ್ ಜನವರಿಲಿ ಕೂಡ ಹಂಗೆ ಕಂಟಿನ್ಯೂ ಆಗಿ ಮ್ಯಾಕ್ಸಿಮಮ್ ಆಗೋಗ್ಲಿ, ಅದ್ಭುತವಾಗಿ ಪ್ರದರ್ಶನ ಖಂಡಿತ ನಾವು ಕೊಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.